ಇಂದು ಕೂಡ ಎರಡನೇ ದಿನವೂ ನಡೆಯಲಿದೆ ಡಿನ್ನರ್ ಡಿಸ್ಕಷನ್ಸ್. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಯಾವ ಕಾರಣಕ್ಕೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ, ಈ ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಡಿನ್ನರ್ ಡಿಸ್ಕಷನ್. ನಿನ್ನೆ ರಾತ್ರಿ ಸಿಎಂ ಸಿದ್ದರಾಮಯ್ಯರಿಂದ ಡಿನ್ನರ್ ಮೀಟಿಂಗ್ ನಡೆದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಮಂತ್ರಿಗಳೊಂದಿಗೆ ಸುದೀರ್ಘವಾಗಿ ಚರ್ಚೆ ನಡೆಸಿದಂತಹ ಸಿಎಂ ಸಿದ್ದರಾಮಯ್ಯ 5 ರಾಜ್ಯಗಳ ಚುನಾವಣಾ ದಿನಾಂಕವನ್ನ ಘೋಷಣೆ ಆಗ್ತಿದ್ದಂತೆ ಈಗ ಫುಲ್ ಅಲರ್ಟ್ ಆಗಿದ್ದಾರೆ. ಎಲೆಕ್ಷನ್ ಘೋಷಣೆ ಆಗ್ತಾ ಇದ್ದಂತೆ ಅಲರ್ಟ್ ಆಗಿರುವ ಸಿಎಂ ಸಿದ್ದರಾಮಯ್ಯ ಸಂಪುಟ ಸಹೋದ್ಯೋಗಿಗಳಿಗೂ ಕೂಡ ಹಲವು ಸೂಚನೆಯನ್ನ ಕೊಟ್ಟಿದ್ದಾರೆ. ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಡೆ. ದಿನೇ ದಿನೇ ಮಂತ್ರಿಗಳ ಜೊತೆಗಿನ ಸಭೆಗೆ ಸೂಚನೆ ಕೊಟ್ಟಿತ್ತಾ ಹಾಗಿದ್ರೆ ಹೈಕಮಾಂಡ್ ಅನ್ನೋ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಹೈಕಮಾಂಡ್ ಸೂಚನೆ ಮೇರೆಗೆ ಸಭೆಯನ್ನ ನಡೆಸ್ತಾ ಇದ್ದಾರಾ ಸಿದ್ದರಾಮಯ್ಯ ಅನ್ನೋ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇರುವ ಈ ಡಿನ್ನರ್ ಇವತ್ತಿಗೆ ಎರಡನೇ ದಿನವೂ ಆಗಿದೆ. ಈ ದಿನವೂ ಕೂಡ ನಡೆಯಲಿದೆ ಡಿನ್ನರ್ ಡಿಸ್ಕಷನ್ಸ್. ನಿನ್ನೆ 15 ಮಂತ್ರಿಗಳೊಂದಿಗೆ ಮುಖ್ಯಮಂತ್ರಿ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ರು. ಇಂದೂ ಕೂಡ ಉಳಿದಂತಹ ಮೀಟಿಂಗ್ ಈಗ ಮುಂದುವರಿಯುತ್ತೆ. ಮಂತ್ರಿಗಳೊಂದಿಗೆ ಸಿಎಂ ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ. ಡಿನ್ನರ್ ಜೊತೆಗೆ ಮೀಟಿಂಗ್ ಅನ್ನ ಮಾಡೋದು, ತಿನ್ಕೊಂಡೇ ಮಾತನಾಡೋದು. ಇದೇ ಮೊದಲ ಬಾರಿಗೆ 2 ತಂಡಗಳಾಗಿ ಡಿಸ್ಕಷನ್ ಮಾತುಕತೆಯನ್ನ ಮಾಡ್ತಾ ಇರೋದು. ಬರೀ ಒಂದು ಸಲಗೆ ಅಟೆಂಡ್ ಆಗಿ ಮಾತುಕತೆ ಆಡಿ ಹೋಗ್ತಾ ಇದ್ರು. ಆದ್ರೆ ಈಗ 2 ಸಾರಿ ಆಗ್ತಾ ಇರೋದು, ಡಿನ್ನರ್ ಮಾತುಕತೆ ಮಾಡ್ತಾ ಇರೋದು ಇದೇ ಮೊದಲ ಬಾರಿಗೆ. ಇವತ್ತು ಕೂಡ ಎರಡನೇ ದಿನವೂ ನಡೆಯಲಿರುವಂತಹ ಈ ಒಂದು ಡಿನ್ನರ್ ಮೀಟಿಂಗ್ನಲ್ಲಿ ನಿನ್ನೆ ಏನು 15 ಮಂತ್ರಿಗಳಿದ್ದು ಆ ಮಂತ್ರಿಗಳಲ್ಲಿ ಮುಖ್ಯಮಂತ್ರಿ ಕೂತು ಒಂದಷ್ಟು ಚರ್ಚೆಗಳನ್ನು ಮಾಡಿದ್ದಾರೆ. ಇದೇ ಮೊದಲ ಬಾರಿಗೆ 2 ತಂಡಗಳಾಗಿ ಡಿವೈಡ್ ಅನ್ನ ಮಾಡಿಕೊಂಡು ಡಿನ್ನರ್ ಮಾತುಕತೆ ಮಾಡೋದಕ್ಕೆ ಮುಂದಾಗಿರೋದು ಸಿಎಂ ಸಿದ್ದರಾಮಯ್ಯ ಅವರು. ಕಾಂಗ್ರೆಸ್ನಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರ ನಡೆ ಒಂದ್ ಕಡೆ. ಮಂತ್ರಿಗಳ 2 ತಂಡಗಳಾಗಿ ವಿಂಗಡಿಸಿದಂತಹ ಪ್ರತ್ಯೇಕವಾಗಿ ಮಾತುಕತೆ ಆಡೋದಕ್ಕೆ 2 ವಿಂಗಡಣೆಗಳನ್ನ ಮಾಡಿದ್ದಾರೆ. ಅನೇಕ ಅನುಮಾನಗಳಿಗೆ ಇದು ಎಡೆಮಾಡಿಕೊಟ್ಟಿದೆ. ಸಿಎಂ ಸಿದ್ದರಾಮಯ್ಯ ಅವರ ನಡೆ ಯಾವ ವಿಚಾರಕ್ಕೆ ಈ ರೀತಿ ಮಾತನಾಡ್ತಾ ಇದ್ದಾರೆ, ಈ ರೀತಿ ಡಿನ್ನರ್ ಮೀಟಿಂಗ್ ಅನ್ನ ಇಡ್ತಾ ಇದ್ದಾರೆ ಅಂತ ಒಂದು ಕಡೆ ಸಹಜವಾಗಿಯೇ ಮೂಡಿ ಬರುವಂತ ಅನುಮಾನ ಅಂತಂದ್ರೆ ಅದೇ ಈ ಕುರ್ಚಿ ಕಥನ. ಒಂದ್ ಕಡೆ DCM DK ಶಿವಕುಮಾರ್ ಪಟ್ಟವನ್ನ ತೆಗೆದುಕೊಳ್ಳೋದಕ್ಕೆ ಹರಸಾಹಸವನ್ನ ಪಡ್ತಾ ಇರೋದ್ರ ಜೊತೆಗೆ ಅವರು ಕೂಡ ಡಿನ್ನರ್ ಮೀಟಿಂಗ್ ಅಂತೆ, ಟಿಫನ್ ಮೀಟಿಂಗ್ ಅಂತೆ ಇವೆಲ್ಲ ನಡೀತಾ ಇದೆ. ಇತ್ತ ಮೊದಲ ಬಾರಿಗೆ ಸಿಎಂ ಸಿದ್ದರಾಮಯ್ಯ ಅವರು DK ಅವರು ಮಾಡಿದ ನಂತರ, ಅಂದ್ರೆ DK ಅವರ ಡಿನ್ನರ್ ಮೀಟಿಂಗ್ ಟಿಫನ್ ಮೀಟಿಂಗ್ ಆದ ನಂತರ ಸಿಎಂ ಸಿದ್ದರಾಮಯ್ಯ ಅವರು ನಡೆಸ್ತಾ ಇರುವಂತಹ ಮೊದಲನೇ ಮೀಟಿಂಗ್ ಅಲ್ಲಿ 15 ಸಚಿವರ ಜೊತೆ 15 ಮಂತ್ರಿಗಳ ಜೊತೆ ಕೂತು ಮಾತನಾಡಿರೋದು. ಈಗ ಪ್ರತ್ಯೇಕವಾಗಿ 2 ತಂಡಗಳನ್ನ ಮಾಡಿ ಒಬ್ಬೊಬ್ಬರ ಜೊತೆ ಮಾತನಾಡೋದಕ್ಕೆ, ಅಂದ್ರೆ ಒಂದು ತಂಡದ ಜೊತೆ ಈಗ ಆಲ್ರೆಡಿ ಮೀಟಿಂಗ್ ನಡೆದು ಹೋಗಿದೆ. ಇವತ್ತು ಕೂಡ ಇನ್ನೊಂದು ಮೀಟಿಂಗ್ ನಡೆಯೋದಕ್ಕೆ ತಂಡಗಳು ರೆಡಿ ಆಗಿವೆ. ಪ್ರತ್ಯೇಕವಾಗಿ ಮಾತುಕತೆಯನ್ನು ಮಾಡೋದಕ್ಕೆ ಅನೇಕ ಅನುಮಾನಗಳು ಮೂಡ್ತಾ ಇದೆ. ಯಾಕೆ ಪ್ರತ್ಯೇಕವಾಗಿ ಮಾತುಕತೆಗಳು ಮೂಡ್ತಾ ಇದೆ ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಯಾವ ರೀತಿಯಾಗಿ ನಡೆ ಇದೆ ಅಂತ